ಸರ್ ನೈತಿಕತೆ ಇರುವಂತ ರಾಜಕಾರಣಿಗಳಿಲ್ಲ ಸರ್. ನಮ್ಮಂತವ್ರು ಯಾಕೆ ಬರ್ತಾ ಇದ್ದೀವಿ ಅಂತಂದ್ರೆ ಈ ಮಣ್ಣಲ್ಲಿ ಸುಳ್ಳನ್ನ ಹೇಳ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಉಸಿರು ಒಳ್ಳೆ ರಾಜಕಾರಣಿಗಳಿಗೆ ನಮ್ಮಂತ ರಾಜಕಾರಣಿಗಳು ಬೇಕಾಗಿದೆ ಸರ್. ಬರ್ತೀವಿ ನಾವು, ನೀವು ಯಾರೂ ತಡಿಯಕ್ಕಾಗಲ್ಲ ಸರ್. ತಡೆದು ತೋರಿಸಿ ಸರ್. ಸದಾನಂದಗೌಡ ಗೆದ್ದ, ಕೃಷ್ಣಬೈರೇಗೌಡ ರನ್ನರು, ನಾನು 3ನೇ ಪ್ಲೇಸು ಸರ್ ಬೆಂಗಳೂರು ನಾರ್ತಲ್ಲಿ 2019 ಸರ್. 8,500 ವೋಟ್ ಕೊಟ್ಟ ಮೇಲೆ ನಾನೊಬ್ಬ ಪೊಲಿಟಿಷಿಯನ್ ಅಂತ ಅವತ್ತು ಜನ ಡಿಸೈಡ್ ಮಾಡಿದ್ದಾರೆ ಸರ್. ಯಾರು ಹೇಳ್ಬೇಕಾಗಿಲ್ಲ, ಗೆಲ್ಬೇಕಷ್ಟೇ. ಈಗ ಪಟ್ಟಂತೂ ಬಿಡಲ್ಲ ಸರ್, ಪಟ್ಟಂತೂ ಬಿಡಲ್ಲ. ಅದು ಮೆಕ್ಯಾನಿಸಮ್ ಇನ್ನು ನಾನೇನು ಬದಲಾವಣೆ ಆಗಬೇಕಲ್ಲ ಸರ್. ಅಸಹಾಯಕರಲ್ಲ ಸರ್. ಅಸಹಾಯಕರಾಗಿದ್ರೆ ನಿಖಿಲ್ ಗೆಲ್ತಾ ಇದ್ದ ಸರ್. ಅಸಹಾಯಕರಾಗಿದ್ದರೆ ಬೊಮ್ಮಾಯಿ ಮಗ ಗೆಲ್ತಾ ಇದ್ದ ಸರ್. ಅವರಿಬ್ಬರು ಅಸಹಾಯಕರಲ್ಲ ಸರ್. ದೇ ಹ್ಯಾವ್ ಪವರ್. ಒಂದು ಬಟನಲ್ಲಿದೆ ಸರ್, ತೋರಿಸ್ತಾರೆ ಅವರು. ಒಂದು ಬಟನಲ್ಲಿದೆ. ಆ ಕನಸಿನಲ್ಲಿ ಯಾವುದೇ ರೀತಿ ಭಗ್ನ ಇಲ್ಲ. ದ ಸೇಮ್ ಸ್ಟ್ಯಾಂಡ್ ಇವತ್ತು ಇದು ಇನ್ನೂ ಜಾಸ್ತಿ ಆಗಿದೆ ಸರ್. ಆಮೇಲೆ ಜೈಲಿಗೆ ಹೋಗಿ ಬಂದ ಮೇಲೆ ಆ CM ಅನ್ನೋ ಆಸೆಗೆ ಒಂದು ದೊಡ್ಡ ಕಲ್ಲಾಗಿದೆ ಸರ್. ಒಂದು ದಟ್ ವಿಲ್ ಸ್ಟ್ಯಾಂಡ್. ಮನೆ ಮಹಾಲಕ್ಷ್ಮಿ ಲೇಔಟಲ್ಲಿ ನಿರ್ವಾಣದ ಸ್ವಾಮೀಜಿಗಳು ಹೇಳ್ತಾ ಇದ್ರು, DK ಶಿವಕುಮಾರ್ ಅವರು ಒಂದು ಮೂರ್ತಿ ಆಗಿದ್ದಾರೆ ಅಂತ. DK ಶಿವಕುಮಾರ್ ಆಗ್ತಾರಲ್ಲ ಗೊತ್ತಿಲ್ಲ. 2028ಗೆ ನಮ್ಮ ಟಾರ್ಗೆಟ್ ಅಂತೂ ಅದೇ ಇದೆ ಸರ್. ಸರ್ ಪಕ್ಷ ಇದೆ ಸರ್. ನನ್ನ ಸ್ವಂತ ಪಕ್ಷ ಅಂತಲ್ಲ ಸರ್. ದರ್ ಈಸ್ ಎ ಪಾರ್ಟಿ. I'll be a part of that party. 28ಕ್ಕೆ ಎಲೆಕ್ಷನ್ ಅಂದ್ರೆ ಅದರ ತಯಾರಿ ನಡೀತಾ ಇದೆಯಾ? ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ನಾವು ಮಾಡ್ಕೊಂಡ್ ಬಂದ್ವಿ. ಅದರ ಪರಿಣಾಮವೇ ನನ್ನ ಜೈಲು. ಸರ್ ಯಾರು ಸಹಿಸ್ಕೊಂತಾರೆ ಸರ್? ಡೆಪ್ಯೂಟಿ CM DK ಶಿವಕುಮಾರ್ CM ಆಗಬೇಕು ಅಂತ ಆಸೆ ಕೂತ್ಕೊಂಡಿದ್ರೆ, ನಾನು ಲೈವಲ್ಲಿ ಕೂತ್ಕೊಂಡು ನಾನು 2028 CM ಆಗ್ತೀನಿ ರೀ ಅಂತಂದ್ರೆ ಈಗ ಯಾರಿಗೆ ಬೇಜಾರಾಗಲ್ಲ ಸರ್. 1,400 ಕೋಟಿ ಡಿಕ್ಲೇರ್ ಮಾಡಿ ಸದಾಶಿವನವ್ರ ಮನೇಲಿ ಕೂತ್ಕೊಂಡು KPCC ಅಧ್ಯಕ್ಷನಾಗಿ ಎಷ್ಟು ಬೇಜಾರಾಗಲ್ಲ ಅವ್ರಿಗೆ. ನಾನು ಕಿಂಡಲ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಸರ್. ನೈತಿಕತೆ ಇರುವಂಥ ರಾಜಕಾರಣಿಗಳಿಲ್ಲ ಸರ್. ನಮ್ಮಂಥವ್ರು ಯಾಕೆ ಬರ್ತಾ ಇದ್ದೀವಿ ಅಂತಂದ್ರೆ ಈ ಮಣ್ಣಲ್ಲಿ ಸುಳ್ಳನ್ನ ಹೇಳ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಒಂದಷ್ಟು ಪ್ರಜಾತಂತ್ರ ಅನ್ನೋ ಹೆಸರಲ್ಲಿ ರಾಜವಂಶಸ್ತ್ರ ರೀತಿನಲ್ಲಿ ಸರ್ ಈ ಒಂದು ಕರ್ನಾಟಕವನ್ನ ಆಡಳಿತ ಮಾಡ್ತಾರಲ್ಲ ಸರ್. ಲೂಟಿ ಮಾಡ್ತಾ ಇರೋಂಥ ಉಸಿರು ಒಳ್ಳೆ ರಾಜಕಾರಣಿಗಳಿಗೆ ನಮ್ಮಂತ ರಾಜಕಾರಣಿಗಳು ಬೇಕಾಗಿದೆ ಸರ್. ಬರ್ತೀವಿ ನಾವು, ನೀವು ಯಾರೂ ತಡಿಯಕ್ಕಾಗಲ್ಲ ಸರ್. ತಡೆದು ತೋರಿಸಿ ಸರ್. ಇಲ್ಲ ಸ್ಟೇ ತಗೊಂಬರ್ತಾರೆ, ಇಲ್ಲ ಅಟ್ಯಾಕ್ ಆಗಿ ಚೆನ್ನಾಗಿ ಹೋಗ್ತಾರೆ. ಇಲ್ಲ ಅಂತಂದ್ರೆ ಬೇರೆ ಒಂದು ಆಗುತ್ತೆ ಬಿಡಿ. ಸರ್ CM ಸರ್ ಇವರೆಲ್ಲ ಈ ಉಸಿರು ಒಳ್ಳಿಗಳು ಕೆಲಸ ಲೂಟಿ ಮಾಡಿದ್ರೆ ಕೆಲಸ ಮಾಡಿದ್ದಾರೆ ಸರ್. ಈಗ 40% ಆರೋಪ ಹೋಗಿ 50% ಬಂತು ಸರ್. ಈ ತರ ಆದ್ರೆ ಸರ್ ನಾವು ಯಾರ ಮೇಲೆ ನಿಂತ್ಕೊಬೇಕು ಸರ್? ಅಲ್ಲಿ ನೋಡಿದ್ರೆ ಕಾಶ್ಮೀರಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಡ ಅಂತ ನಾವು ಕಾಶ್ಮೀರ್ಗೆ ಹೋದ್ರೆ ನಮ್ಮ ಜನ ಅಲ್ಲಿ ಸತ್ತು ಬರ್ತಾರೆ ಸರ್. ಇಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ನಡೀತದೆ, ಬೆಲೆ ಏರಿಕೆ ಆಗ್ತಾ ಇದೆ ಸರ್. ತಂದೆ ತಾಯಿಗಳು ಇಬ್ರು ಕೂಡ ದುಡಿದ್ರು ಕೂಡ ಮನೆಗೆ ಹೋಗ್ಬೇಕಾದ್ರೆ ಮಕ್ಕಳು ಸುರಕ್ಷಿತವಾಗಿ ಅಂತ ಗೊತ್ತಿಲ್ಲ. ಇವತ್ತಿನ ಯುವ ಜನತೆ ಡ್ರಗ್ಸ್ ಹಿಂದೆ ಓಟಾಗಿದ್ದಾರೆ. ರೇಪ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ, ಕೊಲೆ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಸರ್. ಸಾಮಾನ್ಯ ಜನರ ಮನೇಲಿ ಕೊಲೆ ಕಾಮನ್ ಅಲ್ಲ ಸರ್. DGP ಮನೆ ಕೊಲೆ ಕಾಮನ್ ಆಗ್ಬಿಟ್ಟಿದೆ. ಒಬ್ಬ DGP ಸುರಕ್ಷಿತನೂ ಅಲ್ಲ ಸರ್. ಆ ಮಟ್ಟಕ್ಕೆ ಇವತ್ತು ಪ್ರಶ್ನೆ ನಾವು ಎತ್ಕೊಂಬ ಸರ್. ಜಸ್ಟ್ ಆಸ್ಕ್ ಪೊಲೀಸ್ ಕಮಿಷನರ್ ದಯಾನಂದ್, ಬೆಂಗಳೂರಲ್ಲಿ ಎಷ್ಟು ರೇಪ್ ನಡೆದಿದೆ ಕಳೆದ 4 ತಿಂಗಳಲ್ಲಿ ಕೇಳಿ ಸರ್. ನಿಮ್ಗೆ ಶಾಕ್ ಆಗುತ್ತೆ. ಗ್ಯಾಂಗ್ ರೇಪ್ ಎಷ್ಟಾಗಿದೆ ಅಂತ ಕೇಳ್ಕೊಳ್ಳಿ ಸರ್. ಎಷ್ಟಾಗ್ಬಿಡುತ್ತೆ? ಹೋದ ವರ್ಷ ಸರ್ 4,000 ಪೋಸ್ಕೋ ಕೇಸ್ ಸರ್. 3,553 ಪೋಸ್ಕೋ ಕೇಸ್ ಆಗಿದೆ ಸರ್ ಕರ್ನಾಟಕದಲ್ಲಿ. ಅಂದ್ರೆ 3,553 ಮೈನರ್ ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಸರ್. ಅವರ ಫ್ಯಾಮಿಲಿ ಗತಿ ಏನಾಗಿರೋ, ಆ ಮಕ್ಕಳ ಭವಿಷ್ಯ ಏನಾಗಬೇಕು, ಇವತ್ತು ಭಾಷಣ ಮಾಡುವಂತ ರಾಜಕಾರಣಿಗಳ ಗತಿ ಏನಾಗಬೇಕು, ನೀವೇ ಯೋಚನೆ ಮಾಡಿ ಸರ್. ಜೈಲಲ್ಲಿ ಎಷ್ಟು ಜಾಗ ಇದೆ ಸರ್? ಅಲ್ಲಿ ಇವಾಗಲೇ ಒಂದು 3,000 ಜನ ಪೋಸ್ಕೋ ಅವರೇ ಸರ್. ಎಲ್ಲರೂ ಯಡಿಯೂರಪ್ಪ ಅಂತರ ಅದೃಷ್ಟ ಮಾಡಿರಲ್ವಲ್ಲ ಸರ್ ಬೇಲ್ ತಗೊಳಕ್ಕೆ. ಅಲ್ಲ ಅಲ್ಲಿ ಈ ಥರ ಜೈಲು ಗಟ್ಟಿಗಿದೆ, ಸಮಾಜನೂ ಅದೇ ಥರ ಇದೆ. ಮೌನವಾಗ್ಬಿಟ್ಟಿದೆ ಸರ್. ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡೆ ಏನಕ್ಕಪ್ಪ ಬೇಕಾಗಿದೆ ಇದೆಲ್ಲ. ಯಾವುದಾದ್ರೂ ದೇಶ ಗೀಶಕ್ಕೆ ಯಾವುದಾದ್ರೂ ಬರ ಆಸ್ತಿ ಎಲ್ಲ ಮಾರ್ಕೊಂಡು ಎಲ್ಲಾದರೂ ಇರೋದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಆರಾಮಾಗಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ದೇಶದಲ್ಲಿ ಸೆಟ್ಲ್ ಆಗ್ಬೋದು. ಇವರು ಯಾವುದೇ ಲಕ್ಷಣಗಳು ಕಾಣಿಸಿಲ್ಲ ಅಂತ ಹೇಳ್ತಾರಲ್ಲ. ಇದು ನಾವೆಲ್ಲೋ ಒಂದು ಕಡೆ ಆ ರೀತಿ ಯೋಚನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವೆಲ್ಲ ಸ್ವಾರ್ಥಿಗಳಾಗ್ಬಿಡ್ತೀವ. ವಿ ಹ್ಯಾವ್ ಸೀನ್ ಪೀಪಲ್ ಲೈಕ್ ಗಾಂಧಿ, ಪೀಪಲ್ ಲೈಕ್ ಪಟೇಲ್, ಅಂಬೇಡ್ಕರ್ ಅವರು ಆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೆ ಸಂವಿಧಾನ ಕೊಟ್ಟು 78 ವರ್ಷ ಆಗಿದೆ. ನಾವು ಓಡೋಗ್ಬಿಟ್ರೆ ಸರ್ ಅವ್ರು ಕೊಟ್ಟಿರೋದಕ್ಕಾರ ಮರಿದೀವಿ. ಅವ್ರ ಋಣ ಒಂಚೂರು ಸಣ್ಣ ಮಾಡಿ ತೀರ್ಸ್ಬೇಕಲ್ಲ ಸರ್. ವಿ ಹ್ಯಾವ್ ಬಿಕಮ್ ಸ್ಟ್ರಾಂಗ್ ಸರ್. ನಾನು ತುಂಬ ಗಟ್ಟಿಯಾಗಿದ್ದೀನಿ. ತುಂಬ ದೊಡ್ಡ ಬದಲಾವಣೆ ನನ್ನಲ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಪಟ್ಟಂತೂ ಬಿಡಲ್ಲ ಸರ್. ಅದು ಮೆಕ್ಯಾನಿಸಮ್ ಇನ್ನು ನಾನೇನು ಬದಲಾವಣೆ ಆಗಬೇಕಲ್ಲ ಸರ್. ಸರ್ ಆರೋಪ ಬಂದಿದ್ದು DK ಶಿವಕುಮಾರ್ ಮೇಲೆ, ಸತೀಶ್ ಜಾರಕಿಹೊಳಿ ಮೇಲೆ, ರಾಮದಾಸ್ ಮೇಲೆ ಸರ್. ನನ್ನ ಮೇಲೆ ಅಲ್ಲ ಸರ್. ಅಲ್ಲ ಸರ್, ಮತ್ತೆ ನೀವು ಮಾಡಿದ್ದೀರಿ ಹಂಗಾರೆ ಮತ್ತೆ ಅವ್ರ ಮೇಲೆ 40% ಅಂತೇಳಿ ನೀವು ಇನ್ನೊಂದು ಮಾಡ್ಕೊಂಡಿದ್ದ ಸಂಘ. ನಿಮ್ಮನ್ನು ಯಾರೋ ಕೇಳಬಾರ್ದ? ಕೇಳ್ಬಿಟ್ಟು ಜೈಲಿಗೆ ಹಾಕ್ಬಿಡ್ತೀರಾ? ಹಾಕಿ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ನಗ್ನತೆಯನ್ನು, ನಿಮ್ಮ ಭ್ರಷ್ಟಾಚಾರದ ನಗ್ನತೆಯನ್ನು ಜನ ನೋಡ್ತಾ ಇದ್ದಾರೆ ಸರ್. ದೇ ವಿಲ್ ಆನ್ಸರ್.
ಸರ್ ಜನರು ಅಸಹಾಯಕರಲ್ಲ ಸರ್. ಅಸಹಾಯಕರಾಗಿದ್ರೆ ನಿಖಿಲ್ ಗೆಲ್ತಾ ಇದ್ದ ಸರ್. ಅಸಹಾಯಕರಾಗಿದ್ದರೆ ಬೊಮ್ಮಾಯಿ ಮಗ ಗೆಲ್ತಾ ಇದ್ದ ಸರ್. ಅವರಿಬ್ಬರು ಅಸಹಾಯಕರಲ್ಲ ಸರ್. ದೇ ಹ್ಯಾವ್ ಪವರ್. ಒಂದು ಬಟನಲ್ಲಿದೆ ಸರ್, ತೋರಿಸ್ತಾರೆ ಅವರು. ಒಂದು ಬಟನಲ್ಲಿದೆ. ನನಗೆ ಕೊಟ್ಟಿದ್ದಾರೆ ಸರ್ 8,500 ಓಟ್ರು. ನಾನು ಕುಮಾರಸ್ವಾಮಿ ನಿಖಿಲ್ ಅಲ್ಲ ಸರ್, ನಾನು ಬೊಮ್ಮಾಯಿ ಮಗ ಅಲ್ಲ ಸರ್. ನಾನು ಆದರೂ 8,500 ಓಟ್ ಕೊಟ್ಟರು ಸರ್. 2019ರಲ್ಲಿ MP ಬೆಂಗಳೂರು ನಾರ್ತ್ ನಿಂತ್ಕೊಂಡು 8,463 ಓಟ್ ಕೊಟ್ಟರು. ದ ಡೇ ದೇ ಡಿಸೈಡೆಡ್ ಐ ಆಮ್ ಎ ಪೊಲಿಟಿಷಿಯನ್. ನನಗೆ ಜನರು ಕೊಟ್ಟರೋ ಮ್ಯಾಂಡೇಟ್. ನಾನು ಗೆದ್ದಿಲ್ದಿರ್ಬೋದು. ಸದಾನಂದಗೌಡ ಗೆದ್ದ, ಕೃಷ್ಣಬೈರೇಗೌಡ ರನ್ನರು, ನಾನು 3ನೇ ಪ್ಲೇಸು ಸರ್ ಬೆಂಗಳೂರು ನಾರ್ತಲ್ಲಿ 2019ರಲ್ಲಿ. ಸರ್ 8,500 ಓಟ್ ಕೊಟ್ಟ ಮೇಲೆ ನಾನೊಬ್ಬ ಪೊಲಿಟಿಷಿಯನ್ ಅಂತ ಅವತ್ತು ಜನ ಡಿಸೈಡ್ ಮಾಡಿದ್ದಾರೆ ಸರ್. ಯಾರು ಹೇಳ್ಬೇಕಾಗಿಲ್ಲ, ಗೆಲ್ಬೇಕಷ್ಟೇ. ಈಗ ಎರಡೂ ಪಕ್ಷಗಳನ್ನ ಎದುರಾಕೋತಿದ್ದೀನಿ ಅಂತ ಅಲ್ವಾ ಸರ್? ಇಡೀ ಪ್ರಪಂಚನೇ ಎದುರಾಕೊಂಬೋದು ಸರ್. ಯಾವ ದೊಡ್ಡ ವಿಚಾರ ಸರ್? ಅಂಥ ದೊಡ್ಡ ಬ್ರಿಟಿಷ್ ಸಾಮ್ರಾಜ್ಯವನ್ನು ಗಾಂಧಿ ಅಂತವರು, ನೆಹರು ಅಂತವರು, ಚಂದ್ರಶೇಖರ್ ಆಜಾದ್, ನಮ್ಮ ಸುಭಾಷ್ ಚಂದ್ರ ಬೋಸು, ಉಧಮ್ ಸಿಂಗ್, ಭಗತ್ ಸಿಂಗ್ ಸರ್, ಅವರೆಲ್ಲ ಇದ್ದಿದ್ದಕ್ಕೆಲ್ಲ ಸರ್ ನಾವು ನೀವು ಇವತ್ತು ಇಂಟರ್ವ್ಯೂ ಮಾಡ್ತಾ ಇರೋದು. ಇಲ್ಲ ಅಂದರೆ ಇವತ್ತು ಯಾವುದೋ ರಾಣಿ ಆಡಳಿತ ಇರ್ತಾ ಇತ್ತು, ಯಾರೋ ಬ್ರಿಟಿಷರು ಬಂದು ಬ್ರಿಟಿಷ್ ಮನೇಲಿ ಬೂತ್ ಪಾಲಿಶ್ ಮಾಡಬೇಕಾಯ್ತು ಸರ್. ಸ್ವತಃ ಸರ್ ಪ್ರಜಾತಂತ್ರ ಅಂದರೆ ಇದನ್ನೇ ಸರ್. ಇವತ್ತು ಹಿಂಗೆ ಹೊಡಿದೆ ಕರ್ನಾಟಕ ರಾಜಕೀಯ ಅಂತಂದರೆ. ಒಂದು 60 ಕುಟುಂಬಗಳು, 60ರಿಂದ 70 ಕುಟುಂಬ ಸರ್. ನೀವು ಬೆಳಗಾಂ ತಗೊಳ್ಳಿ, ಜಾರಕಿಹೊಳಿ ಫ್ಯಾಮಿಲಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಕೆಳಗೆ ಬಂದರೆ ಇವನು ಯಾರೋ ಅನಿಲ್ ಲಾಡು. ಇನ್ನು ಅದಕ್ಕೆ ಕೆಳಗೆ ಬಂತು ಅಂತಂದರೆ ಈಶ್ವರ್ ಖಂಡ್ರೆ. ಅದಕ್ಕೆ ಕೆಳಗೆ ಬಂತು ಅಂದರೆ ದಾವಣಗೆರೆ ಏನೋ ಇವ್ರ ಫ್ಯಾಮಿಲಿ. ಅದರಿಂದ ಇನ್ನು ಕೆಳಗೆ ಬಂದರೆ ಬೊಮ್ಮಾಯಿ ಫ್ಯಾಮಿಲಿ. ಅದರಿಂದ ಕೆಳಗೆ ಬಂದರೆ ಪರಮೇಶ್ವರು. ಅದರಿಂದ ಕೆಳಗೆ ಬಂತಂದರೆ ಬೆಂಗಳೂರಲ್ಲಿ ಮೈಸೂರು ಕಡೆ ಹೋದರೆ ಸಿದ್ದರಾಮಯ್ಯ ಮಗ. ಶಿವಮೊಗ್ಗ ಕಡೆಗೆ ಹೋದರೆ ಯಡಿಯೂರಪ್ಪನ ಮಕ್ಕಳು. ಈಶ್ವರಪ್ಪನ ಮಕ್ಕಳು. ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಸುಧಾಕರ್ ಗ್ಯಾಂಗು. KGF ಕಡೆ ಹೋದರೆ ಮುನಿಯಪ್ಪನ ಗ್ಯಾಂಗು. ಈ ಕಡೆ ನಮ್ಮ ಹಾಸನ ಕಡೆ ಹೋದರೆ ನಮ್ಮ ದೇವೇಗೌಡರ ಫ್ಯಾಮಿಲಿ. ಪ್ಲಸ್ ಅಡಿಷನಲ್ ಆಗಿ ಇನ್ನೊಂದಿರಲಿ ಅಂತ ಚನ್ನಪಟ್ಟಣ ಇವನ್ನ ಕುಮಾರಸ್ವಾಮಿ ಹಾಕೊಂಬಿಟ್ಟವ್ರು ಈ ರೋಡಲ್ಲಿ. ವಾಟ್ಸ್ ಹ್ಯಾಪನಿಂಗ್ ಸರ್? ವಾಟ್ಸ್ ಹ್ಯಾಪನಿಂಗ್ ಸರ್? ಇಲ್ಲಿದೆ ಹೊಸ ವಾಯ್ಸು. ಯಾವ ಪಕ್ಷದಲ್ಲಿ ಹೊಸ ವಾಯ್ಸನ್ನು ತಗೊಂಡ್ಬಂದಿದ್ದೀರಾ? ಯಾವ ಪಕ್ಷದಲ್ಲಿ ಯುವಕರನ್ನು ತಗೊಂಡ್ಬಂದಿದ್ದೀರಾ ಸರ್? ದೇಶದ ಸರ್ ಎಲ್ಲಿದೆ ಸರ್ ಹೆಣ್ಮಕ್ಳು? ಎಲ್ಲಿದೆ ಸರ್? ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಫೀಮೇಲ್. ನನಗೆ ಗೊತ್ತಿಲ್ಲ, ನನಗೆ ಅನಿಸ್ತಾ ಇದ್ದಿದ್ದು. ಬೇರೆ ಇನ್ಯಾರ ಹೆಣ್ಮಕ್ಳು ಇದ್ದಾರೋ ಗೊತ್ತಿಲ್ಲ. ಇಲ್ಲಿದ್ದಾರೆ ಸರ್, ಹೆಣ್ಮಕ್ಳು ಇದ್ದಾರೆ ಸರ್. ಸೊ ಏನಾಗ್ತಿದೆ ಸರ್ ಅಂದರೆ ಏನು? ನಾವುಗಳು ಸೀಮಿತ ಓಟ್ ಹಾಕೋಕ್ಕೆ, ಟ್ಯಾಕ್ಸ್ ಕಟ್ಟೋಕ್ಕೆ. ನೀವು ಸುಳ್ಳು ಹೇಳ್ಕೊಂಬಂದು ಅವ್ನು 40% ಅಂತಾನೆ, ಇವ್ನು ಬಂದು 50% ಮಾಡ್ಕೊಂತ 60% ಅಂತ. ಇನ್ನೂ ಬೊಮ್ಮಾಯಿ ಹೇಳಿದ್ರು ಮೊನ್ನೆ 60% ಅಂತ. ಗೊತ್ತಿಲ್ಲ ಈ ಬೊಮ್ಮಾಯಿಯವ್ರ ಮೇಲೆ ಅವ್ರು 40% ಹಾಕೋರು. ಈಗ ಬೊಮ್ಮಾಯಿ ಹೇಳ್ತಾರೆ ನಿಮ್ದು 60% ಇದೆ, CBI ಕೊಡಿ ಅಂತ. ಯು ಮೀನ್ ಟು ಸೇ ಯು ಆಲ್ ಆರ್ ಟೋಟಲ್ ಇನ್ಸ್ಟಿಟ್ಯೂಷನಲ್ ಕರಪ್ಷನ್ ಆಗಿದೆ ಸರ್. ಇನ್ಸ್ಟಿಟ್ಯೂಷನಲ್ ಅಂದರೆ ಒಂದು ಸಾಂಕೇತಿಕವಾಗಿ ಒಂದು ಆರ್ಗನೈಸೇಷನ್ ಕರಪ್ಷನ್ ಮಟ್ಟಿಗೆ ಇಳಿದು ಬಿಟ್ಟಿದೆ ಸರ್. ಇವ್ರು ಯಾರೂ ಕೂಡ ಎಲಿಜಿಬಲ್ ಅಲ್ಲ ಸರ್. ನಾನು ಕೇಳ್ಪಟ್ಟೆ, ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ರು DK ಶಿವಕುಮಾರ್ ಇದಾಗ್ಬೇಕು. ನಾನು ರಿಯಲಿ ವಿತ್ ಗ್ರೇಟ್ ರೆಸ್ಪೆಕ್ಟ್ ನಾವು ಸ್ವಾಮೀಜಿಯವ್ರ ಬಗ್ಗೆ. ಓಕೆ, ನಾವೇನು ಅವ್ರಿಗೆ ಅಡ್ವೈಸ್ ಮಾಡೋದಿಲ್ಲ. ಯಾಕಂದರೆ ಇಟ್ಸ್ ಎ ಮಟ್ ವಿಚ್ ಇಸ್ ಬಿನ್ ಸರ್ವಿಂಗ್. ನಮಗೆ DK ಶಿವಕುಮಾರ್ CM ಆಗ್ತಾನೆಲ್ಲ, ನಮ್ಮ ಜನಗಳ ಹತ್ರ ಜೇಬಲ್ಲಿ ದುಡ್ಡು ಇರಬೇಕು, ಬ್ಯಾಂಕಲ್ಲಿ ದುಡ್ಡು ಇರಬೇಕು, ಮುಖದಲ್ಲಿ ಒಂಚೂರು ಕಳೆ ಇರಬೇಕು, ನೆಮ್ಮದಿ ಇರಬೇಕು. ಇದನ್ನು ಕೇಳ್ತೀವಿ ನಾವು. ಯಾರೋ CM ಆಗಲಿ ಅಂತ ನಾವು ಯಾರೋ ಆಸೆ ಪಡ್ಕೊಂಡು ಇಲ್ಲಿ ಯಾರೋ ಪೂಜೆ ಮಾಡ್ತಾರೆ. ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. 6 ಕೋಟಿ ಜನರಿಗೆ ಬೇಕಾಗಿರೋದು ನೆಮ್ಮದಿ. 6 ಕೋಟಿ ಜನರಿಗೆ ಬೇಕಾಗಿರೋದು ಬೆಲೆ ಏರಿಕೆಯಿಂದ ನೆಮ್ಮದಿ. 6 ಕೋಟಿ ಜನರಿಗೆ ಬೇಕಾಗಿರೋದು ಬೆಂಗಳೂರಿಗೆ 1 ಲಕ್ಷ ಕೋಟಿ ರೂಪಾಯಿ ಹಾಕಿದ್ರೆ 50,000 ಕೋಟಿ ರೂಪಾಯಿ ಜೇಬಿಗೆ ಹಾಕೋಣ ಕಳ್ಳ ಅಲ್ಲ. ಹಳ್ಳಗಳನ್ನ ಮುಚ್ಚಿ ಸಾಂಕೇತಿಕವಾಗಿ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸುವಂತಾರೆ. ಅಭಿವೃದ್ಧಿ ಅಂತಂದ್ರೆ ದೇವ್ರನ್ನ ಕಳ್ಳಿ ಬಿಡು, ದೇವರೇ ಬಂದು ಕಾಪಾಡೋಕ್ಕಾಗಲ್ಲ. ಯಾರು ಕಾಪಾಡೋಕ್ಕಾಗ್ತದೆ? ಹಿಂಗೆ ಕೀಳಕ್ಕೆ ಬಂದೆ ಹಂಗಾರೆ ತಪ್ಪಲ್ವಾ? ಅಂದರೆ ನೀವೆಲ್ಲ ಫ್ರಾಡ್ಸ್ ಅಂತ ಆಯ್ತು, ಇನ್ಸ್ಟಿಟ್ಯೂಷನಲ್ ಫ್ರಾಡ್ಸ್. ನೀವೆಲ್ಲ ಉಸಿರು ಒಳ್ಳೆ ರಾಜಕಾರಣಿಗಳು, ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡೋಂಥವ್ರು. ನೀವು ಜನಗಳಿಗೆ ಯಾರ ಮೇಲೂ ಇವತ್ತು ನಂಬಿಕೆ ಇಲ್ಲ. ವಿಧಿ ಇಲ್ದಿರ ಕಾಂಗ್ರೆಸ್ BJP ಯಾರಿಗೋ ಆಗ್ತಾ ಇದ್ದಾರೆ. ದೆರ್ ಈಸ್ ನೋ ಸರ್. ನಮ್ಮಂದ್ರೆ ಯಾರಾದರೂ ಒಂದು ಸಣ್ಣ ಮೊಳಕೆ ತೋರ್ಸೋಕೋರೆ ಹೆಂಗೆ ಚಿವುಡ್ತಾರೆ ಅಂದರೆ ಏನು ಅಂದರೆ ಸಿದ್ದರಾಮಯ್ಯ ಮಗ ಯತೀಂದ್ರನೇ ರಾಜಕೀಯದಲ್ಲಿ ಮುಗಿಬೇಕಾ? ನಾರಾಯಣ ಸ್ವಾಮಿ ನಮ್ಮಪ್ಪ. ನಾವು ಹಂಗಾರೆ ರಾಜಕೀಯಕ್ಕೆ ಬರಂಗಿಲ್ಲ, ನಾವು ಧ್ವನಿ ಮಾಡಂಗಿಲ್ಲ, ನಾವು ಲಾಯರ್ಗಿರಿ ಮಾಡಂಗಿಲ್ಲ, ನೀವು ತಪ್ಪು ಮಾಡಿದ್ರೆ ಕೇಳಂಗಿಲ್ಲ. ಹಂಗಾರೆ ಏನು ಭಜನೆ ಮಾಡ್ಬೇಕಾ? ಸಿದ್ದರಾಮಯ್ಯ SP ಮೇಲೆ ಕೈ ಎತ್ತಾರೆ, ಅಡಿಷನಲ್ SP ಮೇಲೆ ಕೈ ಎತ್ತಾರೆ. ವಾಟ್ ಡಿಡ್ ಈ ಶೋ ಬೀಯಿಂಗ್ ಎ CM? ಸರ್, ಇದು ನಾನಲ್ಲ. ನಾನು ಅವ್ರನ್ನ ಜನವರಿನಲ್ಲಿ ಪೊಲೀಸ್ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಕೊಡಕ್ಕೆ ಹೋದ್ರೆ ನನ್ನ ಮುಂದೆ ಸಿದ್ದರಾಮಯ್ಯ ಅವರ ಕೃಷ್ಣ ಕಚೇರಿನಲ್ಲಿ ಪೊಲೀಸರು ಏನೋ ಹಿಂಗೆ ಪೊಲೀಸನೊಬ್ಬ ತೆಗೆಕ್ ಹೋದಾಗ ಸ್ವಲ್ಪ ಏನೋ ಡೋರ್ ಬಿದ್ದೋಗ್ಬಿಡ್ತು, ಕಿರ್ಚಿಬಿಟ್ರು. ವ್ಯಕ್ತಿ ಇರೋದೇ ಆ ಥರ ಅಂತ ಅನ್ಸು ನನಗೆ. ಅವತ್ತೇ ಫಸ್ಟ್ ಟೈಮ್ ನೋಡಿದ್ದು ಅವ್ರ ಅಭಿಮಾನ ಅವತ್ತೇ ನನಗೆ ಹೊಟ್ಟೋಗ್ಬಿಡ್ತು. ಪೊಲೀಸ್ ಅವರನ್ನ ತುಂಬ ಕೀಳಾಗಿ ಕಾಣೋದಿದೆಯಲ್ಲ. ಇದೇನು ಮೊದಲೇ
ಸರ್ ಯಾಕೆ ಸರ್ ಈ ಥರ ಮಾಡ್ಕೊಂಡ್ ಬರ್ತಾ ಇದ್ದಾರೆ? ಡೂ ಯು ಥಿಂಕ್ ಏನು ಹಂಗಾರೆ ಸಿ ಎಂ ಕುರ್ಚಿ ಅನ್ನೋದನ್ನ ಸಿದ್ದರಾಮಯ್ಯ ಬರ್ಕೊಡಿದೀವಿ ನಾವೆಲ್ಲರೂ ಪ್ರಜಾತಂತ್ರದಲ್ಲಿ? ಏನು ಈ ಥರ ದುರಾಡಳಿತ ಮಾಡ್ಕೊಂಡು ಈ ಥರ ದರ್ಪವನ್ನ ತೋರಿಸ್ಕೊಂಡಿಕ್ಕೆ? ಅವ್ರು ಹೇಳ್ತಾರೆ ಚೀಫ್ ಸೆಕ್ರೆಟರಿಗೂ ಪೌರ ಕಾರ್ಮಿಕರಿಗೂ ನನಗೇನು ಡಿಫ್ರೆನ್ಸ್ ಇಲ್ಲ ಅಂತ. ಪೊಲೀಸ್ ಅವನಿಗೆ ಅಡಿಷನಲ್ ಎಸ್ ಪಿಗೆ ನಾವು ನೋಡಿದ್ವಿ. ಡೈಲಾಗ್ ಹೊಡಿಯೋಕೆ ಚೆನ್ನಾಗಿದೆ. ಪೌರ ಕಾರ್ಮಿಕನೂ ಒಬ್ಬ ಚೀಫ್ ಸೆಕ್ರೆಟರಿ ಎರಡೂ ಸೇಮ್ ಅಂತಾರೆ. ಪೊಲೀಸ್ ಕಾನ್ಸ್ಟೇಬಲ್ ನೋಡಿಯೋಕೆ ಹೋದ್ರೆ ಅಡಿಷನಲ್ ಎಸ್ ಪಿನ ಗದರ್ತೀರ. ಅಡಿಷನಲ್ ಎಸ್ ಪಿಗೆ ಆಲ್ಮೋಸ್ಟ್ ಬಿತ್ತು ಅಂತ ಒದೇ ಬಿದ್ದುಬಿಟ್ರದು. ಅವ್ನು ಹಿಂದೆ ಹೋಗಿಲ್ಲ ಅಂದ್ರೆ ಒದೇ ಬಿದ್ದುಬಿಟ್ರದು. ಸೊ ಈ ಡೈಲಾಗ್ ಹೊಡಿಯುವಂಥ ಸಿದ್ದರಾಮಯ್ಯ ಅವರು ಪಬ್ಲಿಕ್ ಅಲ್ಲಿ ನೀವು ಮಾಡ್ತಾ ನಿಜವಾಗಿ ಏನು? ಈ ಏಜಲ್ಲಿ ಈ ತರ ಇದ್ದೀರಾ? ನಮ್ಮ ಏಜಲ್ಲಿ ನಾವಿದ್ರೆ ತಪ್ಪೇನು ಅಲ್ವಾ?